ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವಾಗ ಹಾಗೆ ಊರ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಸ್ಯಾಟರ್ಡೇ ಈವ್ನಿಂಗು. ಸೊ ಅಲ್ಲಿ ಸ್ವಲ್ಪ ಒಂದು ಫಾರ್ಮ್ ಹೌಸ್ ಥರ ಒಂದು ಮನೆ ಕೆಲಸ ನಡೀತಾ ಇದೆ. ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅಂದರೆ ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಏನು ನಡೀತಾ ಇದೆಯಲ್ಲ, ಇದು ಆ್ಯಕ್ಚುಲಿ ನಮಗೆ ನಾವು ಫಸ್ಟು ಸಂಪು ತೆಗೆಸಿ ಮಾಡಬೇಕಿತ್ತು. ಬಟ್ ನಾವು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಫಸ್ಟು ಅದು ಡಿಲೇ ಮಾಡಿದ್ದಕ್ಕೆ ನಮಗೇನಾಯ್ತು ಅಂದರೆ, ಸಂಪು ತೆಗೆಯುವಾಗ ಕಲ್ಲು ಸಿಕ್ಬಿಟ್ಟಿದೆ. ಅಂದರೆ ಅಲ್ಲಿ ಇನ್ನೊಂದು ಏನಂದರೆ ತುಂಬ ದೊಡ್ಡ ದೊಡ್ಡ ಬಂಡೆಗಳು ಸಿಗ್ತಾಯಿದೆ. ಸೊ ಅದು ನಾವು ತೆಗ್ಸೋಕ್ಕೆ ಹೋದಷ್ಟು ಮತ್ತೆ ಜಾಸ್ತಿ ದೊಡ್ಡ ದೊಡ್ಡ ಕಲ್ಲುಗಳು ಸಿಗ್ತಾಯಿದೆ. ಹಾಗೆ ಇಲ್ಲೆಲ್ಲ ಒಂದು ರೌಂಡ್ ಓಡಾಡಿಕೊಂಡು ಹಾಗೆ ಕಾಂಪೌಂಡ್ ಡಿಸೈನ್ ಹೇಗಿದೆ ಅಂತ ಮೆನ್ಷನ್ ಮಾಡಿ, ಇಲ್ಲಿ ನನ್ನ ಮಗ ಸ್ವಲ್ಪ ಡ್ಯಾನ್ಸ್ ಏನೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದ. ಅವನಿಗೆ ಇಲ್ಲಿ ಕರ್ಕೊಂಡು ಬಂದರೆ ತುಂಬಾ ಖುಷಿ ಆಗತ್ತೆ. ಸೊ ಹಾಗೆ ಕಲ್ಲು ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ, ತೆಗ್ದಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಕಲ್ಲೇ ಸಿಗ್ತಾಯಿದೆ. ಸೊ ನಾವು ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿ ಜಾಸ್ತಿ ತೆಗೆಸಿದ್ವಿ. ಬಟ್ ನಮಗೆ ಈ ಕಲ್ಲುಗಳು ಏನಿದೆ ಅದು ತುಂಬ ಸಿಕ್ಕಿದೆ. ಹಾಗಾಗಿ ಅದು ಸದ್ಯಕ್ಕೆ ಇರೋ ಅಷ್ಟು ಕಲ್ಲು ತೆಗೆದು ಅದನ್ನು ಅಷ್ಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ತೆಗೆಸ್ತಿದ್ದೀವಿ. ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಹಾಗೆ ಹಳ್ಳ ಎಲ್ಲ ತೆಗಿಬೇಕಾದ್ರೆ ಬೋರ್ ವಾಟರ್ ಪೈಪ್ ಕೂಡ ಸ್ವಲ್ಪ ಲೀಕೇಜ್ ಆಗ್ತಾಯಿದೆ, ಅದು ಕೂಡ ಸರಿ ಮಾಡಬೇಕು. ಸೊ ಆದಮೇಲೆ ನಾನು ಮತ್ತೆ ಮನೆಗೆ ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಬಿಸಿಲು ಜಾಸ್ತಿ ಇರೋದ್ರಿಂದ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂಥೇಳಿ ಇಲ್ಲೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಸೊ ತೊಳೆದಿಟ್ಕೊಂಡು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋಣ. ಅದು ಒಣಗಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ತವದ ಮೇಲೆ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸೊ ಈ ಪೌಡರ್ನ ಮಾಡಿಟ್ಕೊಂಡ್ರೆ ನಾವು ಮೆಣಸಿನ್ಕಾಯಿನ ಕಟ್ ಮಾಡಿ ಅದರೊಳಗಡೆಗೆ ಈ ಮಿಶ್ರಣನ ತುಂಬಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಮಜ್ಜಿಗೆನಲ್ಲಿ ಉಪ್ಪು ಹಾಕಿ ನೆನೆಸ್ಕೊಂಡು ಮಾಡ್ತಾರೆ. ಬಟ್ ಇದು ಒಂದು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಾದಮೇಲೆ ಕಟ್ ಮಾಡಿರೋಂತಹ ಮೆಣಸಿನ್ಕಾಯಿನ ಒಂದು ಮಡಿಕೆನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ನನ್ನ ಹತ್ರ ಮಡಿಕೆ ಇತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಈ ಸಿಲ್ವರ್ ಬರುತ್ತಲ್ಲ ಅದರಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಆ ಥರ ಪಾತ್ರೆಗಳಿಗೆ ಹಾಕೋದಕ್ಕೆ ಹೋಗಬೇಡಿ. ಗಾಜಿನ ಬಾಟ್ಲಲ್ಲಿ ಹಾಕಿ, ಇಲ್ಲಾಂದರೆ ಈ ಥರ ಮಣ್ಣಿನ ಪಾತ್ರೆ ಯಾವುದಾದ್ರೂ ಇದ್ದರೆ ಅದರಲ್ಲಿ ಹಾಕಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲ ಸ್ವಲ್ಪ ನೀರು ಮಜ್ಜಿಗೆ ಥರ ಬೇಕಿದ್ದರೂ ನೀವು ಮಾಡ್ಕೋಬೋದು. ಈ ಎರಡನ್ನೂ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಓವರ್ನೈಟ್ ಹಾಗೇ ಇಟ್ಟು ಅದಾದಮೇಲೆ ಎವ್ರಿ ಡೇ ಬಿಸಿಲಲ್ಲಿ, ಅಂದರೆ ಅದು ಕಂಪ್ಲೀಟ್ ಬಣ್ಣ ಚೇಂಜ್ ಆಗುತ್ತೆ, ಮೆಣಸಿನ್ಕಾಯಿದು ಫುಲ್ ಯೆಲ್ಲೋಯಿಶ್ ಥರ ಆಗುತ್ತೆ. ಅಲ್ಲಿ ತನಕ ಒಂದು 4 to 5 days ನಾವು ಬಿಸಿಲಲ್ಲಿ ಇಡಬೇಕಾಗತ್ತೆ. ಸೊ ಬೆಳಗ್ಗೆ ತೆಗೆದು ಮತ್ತು ಸಂಜೆ ವಾಪಸ್ ತೆಗಿಬೇಕಾಗ್ತದೆ.